ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ನಾವು ಲಂಕಾವಿಗೆ ಹೋಗಿ ಬಂದ ಮೇಲೆ ನಾವು ಸಡನ್ನಾಗಿ ಇಂಡಿಯಾಗೆ ಹೋಗಬೇಕಾಯಿತು. ಸೊ ಹಾಗಾಗಿ ನನಗೆ ಯಾವುದೇ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಒಂಥರ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಚುರ್ಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚರ್ಮುರಿ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಮ್ಮ ಸೈಡ್ ಮಂಡಕ್ಕಿ ಅಂತ ಕರೀತಾರೆ. ಸೊ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೀರ್ತಿಗೆ ತುಂಬ ಇಷ್ಟ ಇದು. ಸೊ ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸೊ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗೆಲ್ಲ ಕಟ್ ಮಾಡಬೇಕು. ಆ್ಯಕ್ಚುಲಿ ನಾವು ಇಂಡಿಯಾಗೆ ಸ್ವಲ್ಪ ಎಮರ್ಜೆನ್ಸಿಯಾಗಿ ಹೋಗಿದ್ದು. ಸೊ ಅಲ್ಲಿ ಹೋದ್ಮೇಲೂ ಕೂಡ ನನಗೆ ಯಾವುದು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಅದು ಇದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನನಗೆ ಯಾವುದು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಏನಾದರೂ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇನ್ನೇನು ಕೀರ್ತಿನೂ ಕೂಡ ಆಫೀಸಿಂದ ಬರ್ತಾರೆ. ಸೊ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮಂಡಕ್ಕಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕ್ವಿಕ್ಕಾಗಿ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸೌತೆಕಾಯಿ ಒಂದು ತೊಗೊಂಡಿಲ್ಲ, ಅದನ್ನು ಒಂದು ತೊಗೊಂಡ್ಬಿಡ್ತೀನಿ. ಸೊ ಎಲ್ಲ ರೆಡಿ ಆಯಿತು. ಇವಾಗ ಫಸ್ಟ್ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಇದು ಮಂಡಕ್ಕಿ ಕೀರ್ತಿ ಆ್ಯಕ್ಚುಲಿ ಊರಿಂದ ತೊಗೊಂಡು ಬಂದಿರೋ ಅಂಥ ಮಂಡಕ್ಕಿ ಇದು. ನಮ್ಮ ಸೈಡ್ ಆ್ಯಕ್ಚುಲಿ ಈ ಥರ ಮಂಡಕ್ಕಿ ಸಿಗಲ್ಲ. ಇದು ದಪ್ಪ ಮಂಡಕ್ಕಿ. ಇದು ನಮ್ಮ ಸೈಡು ಮಂಡಕ್ಕಿ ಸಿಗೋದು ಹಿಂಗೆ ಮಾಡಿದರೆ ಇದು ಟಪ್ ಅಂತ ಅನ್ನುತ್ತೆ. ಇದು ಆ್ಯಕ್ಚುಲಿ ದಪ್ಪ ಮಂಡಕ್ಕಿ. ಸೊ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡೆ. ಕ್ವಿಕ್ಕಾಗಿ ಇವಾಗ ಇದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ ಫಸ್ಟು. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಊರಿಂದ ಮಮ್ಮಿ ಅವಲಕ್ಕಿ ಮಾಡಿಕೊಟ್ಟಿದ್ರು. ಕೀರ್ತಿ ಆ್ಯಕ್ಚುಲಿ ನನಗಿಂತ 1 ವೀಕ್ ಮುಂಚೆ ಬಂದಿದ್ರು. ಅವಾಗ ಅವರು ಮಂಡಕ್ಕಿ ತೊಗೊಂಡು ಬಂದಿದ್ರು. ಅವರೊಬ್ಬರೇ ಇರ್ತಾರಲ್ವ, ತಿನ್ನೋದಕ್ಕೆ ಏನಾದರೂ ಬೇಕಾಗುತ್ತೆ ಅಂತ ಕೀರ್ತಿಯವ್ರ ಅಮ್ಮ ಮಾಡಿಕೊಟ್ಟಿದ್ರು ಮಂಡಕ್ಕಿನ. ಸೊ ಅದು ತೊಗೊಂಡು ಬಂದಿದ್ರು. ಸೊ ನಾನು ಅದೇ ಮಂಡಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೇ ಮಂಡಕ್ಕಿಗೆ ಸೊ ಎಲ್ಲನೂ ಮಸಾಲೆನ ಆ್ಯಡ್ ಮಾಡೋಣ, ಅಂದರೆ ತರಕಾರಿ ಆ ಥರದ್ದೆಲ್ಲ ಆ್ಯಡ್ ಮಾಡೋಣ. ನಾನು ಇದರಲ್ಲಿ ಅರ್ಧ ತೊಗೊಳ್ತೀನಿ ಅಷ್ಟೇ. ಜಾಸ್ತಿ ಆಗುತ್ತೆ ಇದು ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಆ್ಯಕ್ಚುಲಿ ತುರಿಯೋದಕ್ಕಿಂತ ಕಟ್ ಮಾಡಿ ಹಾಕಿದ್ರೆ ಬೆಟರ್ ಅನಿಸುತ್ತೆ. ಸೊ ನಾನು ಕಟ್ ಮಾಡಿಬಿಡ್ತೀನಿ, ಇದನ್ನು ತುರಿಯಲ್ಲ. ಕಟ್ ಮಾಡಿ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ತುರಿದ್ರೆ ಏನು ಉಳಿಯೋದೇ ಇಲ್ಲ ಇದರಲ್ಲಿ. ಸೊ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಸೊ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ವಿಕ್ಕಾಗಿ. ಮಂಡಕ್ಕಿ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ. ಟೊಮ್ಯಾಟೊ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನಾನು. ಅದ್ರ ಬದಲು ನೀವು ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಕ್ಯಾರೆಟ್ ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಮಂಡಕ್ಕಿ ಆ್ಯಂಡ್ ಪೀನಟ್ಸ್ನ ನಾನು ರೆಡಿ ಪೀನಟ್ಸ್ನ ತೊಗೊಂಡು ಇಲ್ಲಿ ಚುರ್ಮುರಿನ ಮಾಡಿದ್ದೀನಿ. ಹಾಗೆಯೇ ಜೂನ್ ಮಂತಲ್ಲಿ ನನ್ನ ಬರ್ಡೇ ಇತ್ತು. ಬಟ್ ಆದರೆ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ನಾವು ಸಡನ್ನಾಗಿ ಇಂಡಿಯಾಗೆ ಹೋಗಿದ್ವಿ. ಸೊ ಹಾಗಾಗಿ ನನಗೆ ವಿಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಅದು ಸಣ್ಣ ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಂದ್ಬಿಟ್ಟು ನಾನು ಊರಿಗೆ ಹೋದಾಗ ಕ್ಯಾಪ್ಚರ್ ಮಾಡಿರೋವಂಥ ವಿಡಿಯೋ ಇದು. ಸೊ ಇಂಡಿಯಾದಲ್ಲಿ ಅಂತೂ ತುಂಬಾ ಮಳೆ ಆಗ್ತಾ ಇತ್ತು ನಾವು ಬಂದಿದ್ದ ಟೈಮಲ್ಲಿ.
ಸೊ ತುಂಬ ಚೆನ್ನಾಗಿತ್ತು ವೆದರು ಕೂಡ. ಆ್ಯಂಡ್ ಇಲ್ಲಿ ಸಿಂಗಾಪುರ್ನಲ್ಲಿ ಇಷ್ಟೊಂದು ಮಳೆ ಆದ್ರೂ ಕೂಡ ಸ್ವಲ್ಪನೂ ಮಣ್ಣಿನ ವಾಸನೆ ಆಗಲಿ ಆ ಥರ ಎಲ್ಲ ಏನು ಬರಲ್ಲ. ಆದರೆ ಇಂಡಿಯಾದಲ್ಲಿ ಮಳೆ ಬಂದಾಗ ಅದು ಫೀಲೇ ಬೇರೆ ಥರ ಅಂತ ಅನಿಸುತ್ತೆ. ಸೊ ಇಲ್ಲಿದ್ದು ಅಲ್ಲಿಗೆ ಹೋದಾಗ ಆ ಒಂದು ಫೀಲ್ ಇರುತ್ತಲ್ಲ, ಅದನ್ನ ಮಳೆನ ಕೂಡ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ವೆದರ್ ನಾವು ಹೋಗಿದ್ದ ಟೈಮಲ್ಲಿ. ಕೀರ್ತಿನೂ ಕೂಡ ಆಫೀಸಿಂದ ಬಂದರು, ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ಟೀ ಮಾಡೋಣ ಅಂತ ಇಲ್ಲಿ ನಾನು ಟೀ ಮಾಡ್ತಾ ಇದ್ದೀನಿ. ವಾಕ್ ಹೋಗ್ತಾ ಇದ್ದೀವಿ. ಕೀರ್ತಿ ಇಸ್ ಹಿಯರ್. ಸೊ ಇವಾಗ ಆಗಸ್ಟ್ 8 ಇಲ್ಲಿ ಸಿಂಗಾಪುರ್ದು ಇಂಡಿಪೆಂಡೆನ್ಸ್ ಡೇ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹಿಂದೆ ಮತ್ತು ಈ ಸೈಡು ಮುಂದೆಲ್ಲ ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆನೂ ಕೂಡ ಫ್ಲ್ಯಾಗ್ ಹಾಕಿರ್ತಾರೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ. ಸೊ ಇಲ್ಲಿ ಸಿಂಗಾಪುರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಆಲ್ಮೋಸ್ಟ್ ಒಂದು 500 ಮೀಟರ್ಗೂ ಕೂಡ ಒಂದೊಂದು ಬಸ್ ಸ್ಟಾಪ್ ಇರುತ್ತೆ. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲೂ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆ ಎಲ್ಲ ಈ ಥರ ಫ್ಲ್ಯಾಗ್ ಎಲ್ಲ ಹಾಕ್ಕೊಂಡಿದ್ದಾರೆ. ಆಗಸ್ಟ್ 9 ನ್ಯಾಷನಲ್ ಡೇ ಸಿಂಗಾಪುರ್ದು. ಸೊ ಹಾಗಾಗಿ ಪ್ರತಿ ಮನೆ ಮುಂದೆನೂ ಕೂಡ ಈ ಥರದ್ದೊಂದು ಫ್ಲ್ಯಾಗ್ ಅಂತೂ ನೋಡ್ಬೋದು ನಾವಿಲ್ಲಿ. ಈ ಪ್ಲೇಸ್ ಬಂದುಬಿಟ್ಟು ಹಾಪರ್ ವಿಲ್ಲಾ ಅಂತ. ನಾನು ಆಲ್ರೆಡಿ ಇದ್ರದ್ದು ಒಂದು ವ್ಲಾಗ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸಿಂಗಾಪುರದಲ್ಲಿ ರಾಜ ಕುಳ ಹಾಗೆಯೇ ರಕ್ತ ಕಣ್ಣೀರು ಮೂವಿ ಎಲ್ಲ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. Dear visitors, the park will be closing in 30 minutes. We hope you have had a wonderful experience and we hope to see you again soon. ಸೊ ಸ್ವಲ್ಪ ವಾಕ್ ಮಾಡಿಬಿಟ್ಟು ಇಲ್ಲಿ ಮನೆ ಹತ್ರನೇ ಒಂದು ಫೇರ್ ಪ್ರೈಸ್ ಇದೆ, ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಸೊ ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.